ಮೆಟ್ರೋ ಈಗ ಹೆಡ್ಲೈನ್ಸ್. ಟೀ ಕುಡಿತಿದ್ದೋನಿಗೆ ಆಯ್ತು ಶಾಕ್. ಮಲ್ಲೇಶ್ವರಂ ಹಳ್ಳಿ ಮನೆ ಹತ್ರ ಅಟ್ಯಾಕ್. ಮಾಜಿ ಕಾರ್ಪೊರೇಟರ್ ಮುಖಕ್ಕೆ ಕುರ್ಪು. ಸಾಕಾಯ್ತು ಕುಡುಕ ಗಂಡನ ಕಣಿ. ಪತಿ ಬುರುಡೆ ಓಪನ್ ಮಾಡಿದ್ಲು ಸತಿಮಣಿ. ಜೆಪಿ ನಗರದಲ್ಲೊಬ್ಳು ದೊಣ್ಣೆ ಓಬವ್ವ. ಇನ್ನು ಇಂಗದೆ ನೈಸ್ ದಾಹ. ಭೂಮಿ ಕೊಳ್ಳೆಗೆ ಖೇಣಿ ಸಾಹೇಬನ ಮೋಹ. ರೈತರನ್ನೇ ಬಿಟ್ಟು ನಾಳೆ ಸಿಎಂ ಮೀಟಿಂಗ್. ಲೆಕ್ಕದ ಪುಸ್ತಕ ಅಂದ್ರೆ ಸಾಕು ತಲೆಬಿಸಿ. ಆದ್ರೆ ಇನ್ಮುಂದೆ ಆಗ್ತಿದೆ ಗಣಿತ ಈಸಿ. ಹಾಡಿ ಕುಣಿತ ಕಲಿ ಐಮ್ಯಾಥ್ಸ್. ಎಲ್ಲಾ ಸಬ್ಜೆಕ್ಟ್ಗಳಿಗೆ ಹೋಲಿಸಿದ್ರೆ ವಿದ್ಯಾರ್ಥಿಗಳಿಗೆ ಗಣಿತ ಅಂದ್ರೆ ಕಬ್ಬಿಣದ ಕಡಲೆ. ಕೂಡಿಸಿ ಗುಣಿಸಿ ಕಳೆದು ಭಾಗಿಸಿದ್ರು ಕೆಲವರಿಗಂತೂ ತಲೆಗೆ ಹತ್ತೋಲ್ಲ. ಇಂಥ ವಿದ್ಯಾರ್ಥಿಗಳಿಗೆ ಮ್ಯಾಥ್ಸ್ ಈಸಿ ಅನಿಸುವಂತೆ ಮಾಡಲು ಬಾಲ್ಯದಿಂದಲೇ ಐಮ್ಯಾಥ್ಸ್ ವಿಭಿನ್ನ ಟೆಕ್ನಿಕಲ್ಲಿ ಗಣಿತಶಾಸ್ತ್ರ ಹೇಳಿಕೊಟ್ಟಿದೆ. ಶಾಲೆಗೆ ಸೇರೋ ಮುನ್ನ ಈಗಿನ ಕಾಲದ ಮಕ್ಕಳು ಒಂದೆರಡು ರೌಂಡ್ ನರ್ಸರಿ ಮಾಂಟಿಸರಿ ಅಂತ ಹೋಗಿ ಬಂದಿರ್ತಾರೆ. ಆದ್ರೆ ಅಲ್ಲಿ ಹೋಗೋ ಬದಲು ಈ ಐಮ್ಯಾಥ್ಸ್ಗೆ ಹೋದ್ರೆ ಇನ್ನಷ್ಟು ಉಪಕಾರಿ ಎನಿಸದಿರದು. ಈ ಕಾನ್ಸೆಪ್ಟೇ ಆಗಿದೆ. ಗಣಿತದ ಕಾಗುಣಿತವನ್ನು ಅರೆದು ಕುಡಿಸೋ ತಂತ್ರ ಇಲ್ಲಿದೆ. ಇಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಮುಂದೆ ಮ್ಯಾಥ್ಸ್ ಬಲು ಈಸಿ. ಹಾಗಿದೆ ಇಲ್ಲಿನ ಟ್ರೈನಿಂಗ್. ನಂಗೆ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಇಟ್ಸ್ ನಾಟ್ ಓನ್ಲಿ ದಟ್ ಇಟ್ಸ್ ಮ್ಯಾಥಮೆಟಿಕ್ಸ್, ಬಟ್ ಇಟ್ ಇಸ್ ಅನ್ intelligent mathematics, and it is about right brain development. So I really felt it's very interesting for children. ನಮ್ಮ ಮಕ್ಕಳು ಸುಮಾರು 1 ವರ್ಷದಿಂದ ಇದ್ದಾರೆ. ಸುಮಾರು 3 ವರ್ಷದ ವಯೋಮಿತಿಯಿಂದ ಮಕ್ಕಳನ್ನು ಇಲ್ಲಿಗೆ ಕಳುಹಿಸಬಹುದು. ಒಟ್ಟು 3 ವರ್ಷದ ಕೋರ್ಸ್ನಲ್ಲಿ ಮಕ್ಕಳು ಆಡಿ ಹಾಡಿಯೇ ಗಣಿತವನ್ನು ಕರಗತ ಮಾಡಿಕೊಳ್ತಾರೆ. ಈಗ ನೀವು ಇದೆಲ್ಲ ಏನ್ ಮಾಡಿದ್ಯಾ? ನೀನು ನಂಗೆ ಹೇಳು, ಇದೆಲ್ಲ ಏನ್ ಮಾಡಿದ್ಯಾ? ನಿಂಗೆ ಇದ್ರಲ್ಲಿ ಯಾವ ಆಟ ತುಂಬಾ ಇಷ್ಟ? ನಿಂಗೆ ಇಲ್ಲಿ ಹೇಳ್ಕೊಡ್ತಾರಲ್ಲ, ಯಾವ ಆಟ ತುಂಬಾ ಇಷ್ಟ ನಿಂಗೆ? ಈ ಆಟ. ಏನದು? 1 2 3 1 2 3 right and coloring and sticking and playing. ಹೀಗಾಗಿ ಮುಂದೆ ಮ್ಯಾಥ್ಸ್ ಅನ್ನೋದು ನೀರು ಕುಡಿದಷ್ಟೇ ಸಲೀಸು. ಕ್ರಿಯೇಟಿವಿಟಿ, ಕಲ್ಚರಲ್ ಆಕ್ಟಿವಿಟಿ, ಡೇ ಡ್ರೀಮಿಂಗ್, ಇಮ್ಯಾಜಿನೇಷನ್ ಮುಂತಾದವಕ್ಕೆ ಬಲಬದಿಯ ಮೆದುಳು ಕಾರ್ಯಪ್ರವೃತ್ತವಾಗಿರುತ್ತೆ. ಇನ್ನು ಮಿಕ್ಕಂತೆ ಕ್ಯಾಲ್ಕುಲೇಷನ್, ಲಾಜಿಕ್, ನಂಬರ್ಸ್ ಮುಂತಾದವಕ್ಕೆ ಬಳಕೆಯಾಗೋದು ಎಡಬದಿಯ ಮೆದುಳು. ಇಂಥ ತರಗತಿಗಳಿಂದ ಎಡಬದಿಯ ಮೆದುಳನ್ನು ಚುರುಕುಗೊಳಿಸಲಾಗುತ್ತೆ. ಆನೆಗೂ ಒಂದು ಇಲಿಗೂ ವ್ಯತ್ಯಾಸ ಅದು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ಒಂದೇ ತರದ ಇಲಿಗಳು ಇಟ್ಬಿಟ್ಟು ಆ ಇಲಿ ಕಣ್ಣಲ್ಲಿ ವ್ಯತ್ಯಾಸ ಇರುತ್ತೆ, ಅವ್ರ ಬಣ್ಣ ವ್ಯತ್ಯಾಸ ಇರುತ್ತೆ. ದಟ್ ಇಸ್ ಆಲ್ಸೋ ಓಕೆ, ಪರವಾಗಿಲ್ಲ, ಮಾಡ್ತಾರೆ ಮಕ್ಕಳು. ಫೈನಲಿ ಇದು 3rd ಲೆವೆಲ್ ಅಬ್ಸರ್ವೇಷನ್ ಎಷ್ಟು ಕೀನ್ ಲೆವೆಲ್ ಹೋಗುತ್ತೆ ಅಂತಂದ್ರೆ ನಮಗೆ ನಿಮ್ಗೆ ಅದು ಮಾಡಕ್ ಕಷ್ಟ ಆಗುತ್ತೆ. ಬಟ್ ನಮ್ಮ 5 ವರ್ಷದ ಮಕ್ಕಳು ದೇ ಆರ್ ಏಬಲ್ ಟು ಸ್ಪಾಟ್ ಇಟ್ ಸೋ ಬ್ಯೂಟಿಫುಲ್. ಯಾಕಂದ್ರೆ ನಾವು ಅದನ್ನ ಟ್ರೈನ್ ಮಾಡ್ಕೊಂಡು ಹೋಗಿರ್ತೀವಿ ಅದೇ ಡೈರೆಕ್ಷನ್ ಅಲ್ಲಿ. ಮಕ್ಕಳು ಖುಷಿಯಿಂದ ಕಲಿಯೋದ್ರೊಂದಿಗೆ ಮೆದುಳಿಗೆ ಉತ್ತಮ ಎಕ್ಸರ್ಸೈಸ್ ಕೂಡ ಆಗುತ್ತೆ. ಮಕ್ಕಳು ಇಷ್ಟಪಡುವಂತ ಇಂಥ ಕ್ಲಾಸ್ ಮುಂದಿನ ಶಿಕ್ಷಣಕ್ಕೂ ಸಹಕಾರಿ ಎನ್ನುವಾಗ ಯಾಕೆ ಜಾಯಿನ್ ಆಗಬಾರ್ದು? ಶ್ರುತಿ, ಕಸ್ತೂರಿ ಮೆಟ್ರೋ, ಬೆಂಗಳೂರು. ಈಗ ಮತ್ತೆ ಹೆಡ್ಲೈನ್ಸ್. ಟೀ ಕುಡಿತಿದ್ದೋನಿಗೆ ಆಯ್ತು ಶಾಕ್. ಮಲ್ಲೇಶ್ವರಂ ಹಳ್ಳಿ ಮನೆ ಹತ್ರ ಅಟ್ಯಾಕ್. ಮಾಜಿ ಕಾರ್ಪೊರೇಟರ್ ಮುಖಕ್ಕೆ ಕುರ್ಪು. ಸಾಕಾಯ್ತು ಕುಡುಕ ಗಂಡನ ಕಣಿ. ಪತಿ ಬುರುಡೆ ಓಪನ್ ಮಾಡಿದ್ಲು ಸತಿಮಣಿ. ಜೆಪಿ ನಗರದಲ್ಲೊಬ್ಳು ದೊಣ್ಣೆ ಓಬವ್ವ. ಇನ್ನು ಇಂಗದೆ ನೈಸ್ ದಾಹ. ಭೂಮಿ ಕೊಳ್ಳೆಗೆ ಖೇಣಿ ಸಾಹೇಬನ ಮೋಹ. ರೈತರನ್ನೇ ಬಿಟ್ಟು ನಾಳೆ ಸಿಎಂ ಮೀಟಿಂಗ್. ಲೆಕ್ಕದ ಪುಸ್ತಕ ಅಂದ್ರೆ ಸಾಕು ತಲೆಬಿಸಿ. ಆದ್ರೆ ಇನ್ಮುಂದೆ ಆಗ್ತಿದೆ ಗಣಿತ ಈಸಿ. ಇದು ಇವತ್ತಿನ ಹೈಟೆಕ್ ಸಿಟಿಯ ಲೇಟೆಸ್ಟ್ ಸುದ್ದಿಗಳು. ನಾನು ರಶ್ಮಿ. ಮತ್ತಷ್ಟು ಮೆಟ್ರೋ ಸುದ್ದಿಯೊಂದಿಗೆ ನಾಳೆ ಭೇಟಿಯಾಗೋಣ.